ಇರಾನ್ ಸೇನೆಯಲ್ಲಿ ತೀವ್ರ ಕೋಲಾಹಲ. ಖಮೇನಿ ಬಗಲಲ್ಲೇ ಮೊಸಾದ್ ಸ್ಪೈ. ಶತ್ರು ಕೇಂದ್ರದಲ್ಲಿ ಇಸ್ರೇಲ್ ಭಯಂಕರ ಜಾಲ. ನಮಸ್ಕಾರ ಸ್ನೇಹಿತರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾಳಗದಲ್ಲಿ ಇಡೀ ಜಗತ್ತು ಆಘಾತ ಮತ್ತು ಆಶ್ಚರ್ಯಕ್ಕೊಳಗಾಗುವ ವಿಚಾರ ಹೊರಬಿದ್ದಿದೆ. ಹಿಜ್ಬುಲ್ಲಾ ಮುಖ್ಯಸ್ಥ ನಜರುಲ್ಲಾ ಹತ್ಯೆ ಹಿಂದೆ ಇರಾನ್ ಕಮಾಂಡರ್ ಇಸ್ಮಾಯಿಲ್ ಇದಾನೆ ಅನ್ನೋ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಇರಾನ್ ಕಮಾಂಡರ್, ಇದಕ್ಕೆ ಸಂಬಂಧಪಟ್ಟಂತೆ ಆ ಸೇನಾ ನಾಯಕನನ್ನ ಇರಾನ್ ಅರೆಸ್ಟ್ ಕೂಡ ಮಾಡಿದೆ. ಮಿಡಲ್ ಈಸ್ಟ್ ಮತ್ತು ಇರಾನ್ ಒಳಗೆ ತೀವ್ರ ಕೋಲಾಹಲ ಕಾರಣ ಆಗಿದೆ. ಮೊಸಾದ್ ಕೈಗಳು ಇರಾನ್ನ ಸೇನೆಯ ಕಮಾಂಡರ್ ಅವ್ರ ಕಡೆ ಅವ್ರನ್ನ ಕೂರಿಸೋ ಮಟ್ಟಿಗೆ ಚಾಚಿದ್ಯಾ? ಖಮೇನಿ ಜುಟ್ಟಿಗೂ ಇಸ್ರೇಲ್ ಕೈ ಹಾಕಿಬಿಟ್ಟಿದ್ಯಾ ಅನ್ನೋ ಆತಂಕ ಇರಾನ್ಗೆ ಶುರುವಾಗಿದೆ. ಇನ್ನೆಷ್ಟು ಜನ ಇದ್ದಾರಪ್ಪ ಅಂತ ಹೆದರಿಕೆ ಶುರುವಾಗಿದೆ. ಹಾಗಿದ್ರೆ ಇರಾನ್ ಸೇನೆ ಬಂಧಿಸಿರೋ ಆ ಇಸ್ಮಾಯಿಲ್ ಯಾರು? ತನ್ನದೇ ಕಮಾಂಡರ್ನನ್ನ ತಾನೇ ಅರೆಸ್ಟ್ ಮಾಡಿ ಯಾಕಿಟ್ಟಿದೆ? ಈ ಒಂದೇ ಒಂದು ಘಟನೆ ಇರಾನ್ ಒಳಗೆ ದೊಡ್ಡ ತಲ್ಲಣಕ್ಕೆ ಕಾರಣ ಆಗಿರುವುದೇನು? ರೆಜಿಮ್ ಚೇಂಜ್ ಅಂತಿರೋ ಇಸ್ರೇಲ್ ಖಮೇನಿ ಕುರ್ಚಿಯನ್ನೇ ಕೆಡವ್ಬಿಡುತ್ತಾ? ಯಾರೋ ಹಾದಿ ಬೀದಿಯಲ್ಲಿ ಹೋಗೋರಲ್ಲ. ಇರಾನ್ ಅನ್ನ ಮಲ್ಟಿಪಲ್ ಟೈಮ್ ರೂಲ್ ಮಾಡಿದ ಮಾಜಿ ಅಧ್ಯಕ್ಷ ಅಹಮದಿನೆಜಾದ್ ಕೂಡ ಇದೇ ರೀತಿ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಬಹಳ ಕೋಲಾಹಲ ಕಾರಣ ಆಗಿದೆ. ಇಸ್ರೇಲ್ ಜೊತೆ ಇರಾನ್ ಕಮಾಂಡರ್. ಸ್ನೇಹಿತರೆ, ಸೆಪ್ಟೆಂಬರ್ 27ನೇ ತಾರೀಕು ನಜರುಲ್ಲಾ ಹತ್ಯೆಯಾಗಿದ್ದು ನಿಮಗೆಲ್ಲ ಗೊತ್ತು. 60 ಅಡಿ ಅಂಡರ್ ಗ್ರೌಂಡ್ ನಲ್ಲಿದ್ದ ನಜರುಲ್ಲಾನನ್ನ ಕೆಲವೇ ನಿಮಿಷಗಳ ಪ್ಲಾನ್ ಮಾಡಿ ಇಸ್ರೇಲ್ ಹೊಡೆದು ಬಿಸಾಕಬಿಡ್ತು. ಆರಂಭದಲ್ಲಿ ಏನೂ ಆಗಿಲ್ಲ, ದಾಳಿ ನಡೆದಾಗ ಆತ ಇರಲಿಲ್ಲ ಅನ್ನೋ ಸುದ್ದಿ ಎಲ್ಲ ಬಂತು. ಆದರೆ ಇರಾನ್ ಮತ್ತು ಇಸ್ರೇಲ್ ಆಮೇಲೆ ಹೌದು ನಜರುಲ್ಲಾ ಅಂತ ಕನ್ಫರ್ಮ್ ಮಾಡಿದ್ವು. ಇಸ್ರೇಲ್ ಪಾಲಿಗೆ ಇದು ಅತಿ ದೊಡ್ಡ ಬೇಟೆಯಾಗಿತ್ತು. ಯಾಕಂದರೆ ಕಳೆದ 30 ವರ್ಷಗಳಿಂದ ನಜರುಲ್ಲಾನನ್ನ ಮೊಸಾದ್ ಹುಡುಕದ ಜಾಗ ಇರಲಿಲ್ಲ. ಆದರೆ ದಿಢೀರಂತ ಆಪರೇಷನ್ ನಡೆದು ಹೋಗಿತ್ತು. ಈ ಸಲ ನಿಖರ ಮಾಹಿತಿ ಮೇರೆಗೆ ಅಲ್ಲಿ ಈ ಆಪರೇಷನ್ ಆಗಿದೆ ಅಂತ ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡಿದ್ವು. ಇದು ಖಂಡಿತ ಮೊಸಾದ್ ಸ್ಪೈಗಳ ಕೆಲಸ ಅನ್ನೋದು ಗೊತ್ತಾಗಿತ್ತಾದರೂ ಕೂಡ ಯಾರು ಇನ್ಫಾರ್ಮೇಷನ್ ಲೀಕ್ ಮಾಡಿದ್ದು ಯಾರು? ಇಷ್ಟೊಂದು ಹೈ ಲೆವೆಲ್ ಟಾರ್ಗೆಟನ್ನು ಇಷ್ಟು ಬಚ್ಚಿಟ್ಟಿದ್ವಿ, ಹೆಂಗೆ ಲೀಕ್ ಆಯಿತು ಅಂತ ಇರಾನಿಗೆ ಕನ್ಫ್ಯೂಷನ್ ಆಗಿತ್ತು. ಈಗ ಉತ್ತರ ಸಿಗೋಕ್ಕೆ ಶುರುವಾಗಿದೆ. ಇರಾನ್ನ ಟಾಪ್ ಕಮಾಂಡರ್ ಇಸ್ಮಾಯಿಲ್ ಖಾನಿ ಮೊಸಾದ್ಗೆ ಈ ಮಾಹಿತಿ ಕೊಟ್ಟಿದ್ದ ಅನ್ನೋ ಸ್ಫೋಟಕ ಆರೋಪ ಈಗ ಮಾಡಲಾಗ್ತಾ ಇದೆ. ಯಾರಿದು ಇಸ್ಮಾಯಿಲ್ ಖಾನಿ? ಈ ಘಟನೆಯ ತೀವ್ರತೆ ಅರ್ಥ ಆಗಬೇಕು ಅಂದರೆ ಮೊದಲು ಈ ಇಸ್ಮಾಯಿಲ್ ಖಾನಿ ಯಾರು ಮತ್ತು ಇರಾನ್ನಲ್ಲಿ ಆತನ ಸ್ಥಾನ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ನೀವು IRGC ಅಥವಾ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಬಗ್ಗೆ ಕೇಳಿರ್ಬೋದು. ಇರಾನ್ನ ಪವರ್ಫುಲ್ ಮಿಲಿಟರಿ ವಿಂಗ್. 1.5 ಲಕ್ಷ ಸೈನಿಕರಿದ್ದಾರೆ. $7 ಬಿಲಿಯನ್ ಬಜೆಟ್ ಇದೆ. ಮೊನ್ನೆ ಖಮೇನಿ ಆದೇಶದ ಮೇರೆಗೆ ಇಸ್ರೇಲ್ ಮೇಲಿನ ದಾಳಿ ಮಾಡಿದ್ದು, ಇಸ್ರೇಲ್ಗೆ ಹಾನಿ ಮಾಡಿದ್ದು ಇದೇ ಪಡೆ. ಇದರಲ್ಲಿ 5 ಬ್ರಾಂಚ್ ಬರುತ್ತೆ. ಅದರಲ್ಲಿ ಕದ್ಸ್ ಅನ್ನೋ ಒಂದು ಫೋರ್ಸ್ ಇದೆ. ಮಿಲಿಟರಿ ಇಂಟೆಲಿಜೆನ್ಸ್, ಅನ್ಕನ್ವೆನ್ಷನಲ್ ವಾರ್ಫೇರ್ ಸೇರಿದ ಹಾಗೆ ಸಾಕಷ್ಟು ಆಪರೇಷನ್ಸ್ ಅಲ್ಲಿ ಇದು ಭಾಗಿಯಾಗುತ್ತೆ. ರೆವಲ್ಯೂಷನರಿ ಗಾರ್ಡ್ ಕೋರ್ನ ಭಾಗ ಆದರೂ ಕೂಡ ಇದು ನೇರವಾಗಿ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿಗೆ ರಿಪೋರ್ಟ್ ಮಾಡುತ್ತೆ. ಅಮೆರಿಕದ ಸೇನಾ ಕಮಾಂಡರ್ಗಳೇ ಈ ಖದ್ ಫೋರ್ಸ್ ನಮ್ಮ CIA ಮತ್ತು ಸ್ಪೆಷಲ್ ಆಪರೇಷನ್ ಕಮಾಂಡ್ನ ಸಮ್ಮಿಶ್ರಣದಂತೆ ಅಂತ ಹೇಳ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಇದು ಶತ್ರುಗಳ ವಿರುದ್ಧ ವರ್ಕ್ ಮಾಡುತ್ತೆ. ಇರಾನಿ ಪ್ರಾಕ್ಸಿಗಳಾಗಿರೋ ಹಿಜ್ಬುಲ್ಲಾ, ಹಮಾಸ್, ಹುತಿ, ಪ್ಯಾಲೆಸ್ತೀನಿ ಜಿಹಾದಿ ಫೋರ್ಸ್ ಎಲ್ಲರೊಂದಿಗೆ ಇರಾನ್ನ ಸಂಪರ್ಕವನ್ನು ಸ್ಟ್ರಾಂಗ್ ಮಾಡುತ್ತೆ. ಒಂದೇ ಸಾಲಲ್ಲಿ ಹೇಳಬೇಕು ಅಂದರೆ ಇರಾನ್ಗೆ ರೆವಲ್ಯೂಷನರಿ ಗಾರ್ಡ್ ಹೇಗೆ ಅಂತಃಶಕ್ತಿಯೋ, ಈ ರೆವಲ್ಯೂಷನರಿ ಗಾರ್ಡ್ಗೆ ಈ ಕಡ್ಸ್ ಫೋರ್ಸ್ ದೊಡ್ಡ ಅಂತಃಶಕ್ತಿ. ಇದೇ ಕಾರಣಕ್ಕೆ ಈ ಪಡೆಯ ನಾಯಕನಾಗಿದ್ದ ಕಾಸಿಂ ಸೊಲೈಮನಿಯನ್ನ ಅಮೆರಿಕ ನಟ್ಟ ನಡುರಾತ್ರಿ ಬಾಗ್ದಾದ್ ಏರ್ಪೋರ್ಟ್ನಲ್ಲಿ ಮಿಸೈಲ್ ಸ್ಟ್ರೈಕ್ ಮಾಡಿ ಹೊಡೆದು ಹಾಕಿತ್ತು. ಸರಿಯಾಗಿ ಕೇಳಿಸ್ಕೊಳ್ಳಿ, ಇದೇ ಕಾಸಿಂ ಸೊಲೈಮನಿ ಜಾಗಕ್ಕೆ ಈ ಕದ್ಸ್ ಫೋರ್ಸ್ನ ಮುಖ್ಯಸ್ಥನ ಸ್ಥಾನಕ್ಕೆ ಇಸ್ಮಾಯಿಲ್ ಖಾನಿಯನ್ನ ನೇಮಕ ಮಾಡಲಾಗಿತ್ತು. ಸುಪ್ರೀಂ ಲೀಡರ್ಗೆ ಈತ ಹತ್ತಿರದವನಾಗಿದ್ದ. ಖುದ್ದು ಆಯತುಲ್ಲಾ ಅಲಿ ಖಾಮೆನಿ ಈತ ನಮ್ಮ ಸೇನೆಯ ಇಂಪಾರ್ಟೆಂಟ್ ಕಮಾಂಡರ್ ಅಂತ ಹೇಳೋ ಮಟ್ಟಕ್ಕೆ ಈತನ ಪ್ರಭಾವ ಇತ್ತು. 67 ವರ್ಷದ ಇಸ್ಮಾಯಿಲ್ ಇರಾಕ್ ವಾರ್ ಟೈಮ್ನಲ್ಲಿ ಇರಾನ್ ತಾಲಿಬಾನ್ ಸಂಘರ್ಷದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ. ಯುರೋಪ್, ಕ್ಯಾನಡಾ, ಅಮೆರಿಕ ಸೇರಿ ಸಾಕಷ್ಟು ದೇಶಗಳು ಈತನಿಗೆ ನಿರ್ಬಂಧ ಕೂಡ ಹಾಕಿದ್ವು. ಇಂಥ ಕಮಾಂಡರ್ನನ್ನೇ ಈಗ ಮೊಸಾದ್ ಏಜೆಂಟ್, ಈತ ಇಸ್ರೇಲ್ನ ಏಜೆಂಟ್ ಆಗಿದ್ದ ಅಂತ ಇರಾನ್ಗೆ ಶಾಕ್ ಆಗಿದೆ. ಆ ರೀತಿ ಆರೋಪ ಮಾಡಲಾಗ್ತಾ ಇದೆ. ಈತ ಇರಾನ್ಗಿಂತ ಹೆಚ್ಚಾಗಿ ಲೆಬನಾನ್ನಲ್ಲೇ ಕಾಲ ಕಳೀತಾ ಇದ್ದಂತೆ. ಸೊ ಅದನ್ನೇ ಸದುಪಯೋಗ ಪಡಿಸ್ಕೊಂಡು ಲೆಬನಾನ್ ಬಗ್ಗೆ, ನಜರುಲ್ಲಾ ಬಗ್ಗೆ ಇಸ್ರೇಲ್ಗೆ ಈತ ಸಹಾಯ ಮಾಡಿದ್ದ. ಇಸ್ರೇಲ್ ಸಹಾಯ ಕೇಳಿತ್ತು, ಆ ಸಹಾಯವನ್ನು ಕೊಟ್ಟಿದ್ದ. ನಜರುಲ್ಲಾ ಹತ್ಯೆ ನಡೆದ ದಿನ ಎಲ್ಲ ಮಾಹಿತಿಯನ್ನು ಇಸ್ರೇಲಿಗೆ ಕೊಟ್ಟಿದ್ದ. ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಎಷ್ಟೊತ್ತು ಆ ಜಾಗದಲ್ಲಿರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಇನ್ಫಾರ್ಮೇಷನ್ ಶೇರ್ ಮಾಡಿದ್ದ. ಆ ನಿಖರ ಮಾಹಿತಿ ಬೇರೆ ಯಾರಿಗೂ ಗೊತ್ತಿರಲಿಲ್ಲ, ಈತನಿಂದ ಮಾತ್ರ ಕೊಡೋಕೆ ಸಾಧ್ಯ. ಆ ಮಾಹಿತಿಯನ್ನು ಬಳಸಿನೇ ಇಸ್ರೇಲಿ ಸೇನೆ ಪ್ರಧಾನಿ ನೆತನ್ಯಾಹುಗೆ ಹೇಳಿತು. ಅಲ್ಲಿಂದ ಆದೇಶ ಬಂದ ಕೂಡಲೇ ಬೇರೂತ್ನಲ್ಲಿ ದಾಳಿ ಮಾಡಿ ಮುಗಿಸ್ತು ಅಂತ ಈಗ ಹೇಳಲಾಗ್ತಾ ಇದೆ.
ಗಮನಿಸಬೇಕಾದ ಅಂಶ ಅಂದರೆ ನಜರುಲ್ಲಾ ಹತ್ಯೆ ಬಳಿಕ ಈತ ನಾಪತ್ತೆಯಾಗಿದ್ದ ಅನ್ನೋ ಸುದ್ದಿ ಇತ್ತು. ಇಸ್ರೇಲ್ ಮಾಡಿರೋ ಯಾವುದೋ ಒಂದು ದಾಳಿಯಲ್ಲಿ ಈತ ಕೂಡ ಪ್ರಾಣ ಕಳ್ಕೊಂಡಿರಬಹುದು ಅಂತ ಸುದ್ದಿಯನ್ನು ಹರಿಬಿಡಲಾಗಿತ್ತು. ಈ ಸುದ್ದಿಗೆ ತಕ್ಕಂತೆ ಸೆಪ್ಟೆಂಬರ್ 29ನೇ ತಾರೀಕಿನಿಂದ ಅಂದರೆ ನಜರುಲ್ಲಾ ಸಾವಿಗೆ ಸಂತಾಪ ಸೂಚಿಸಿದ್ದಾಗ ಬಿಟ್ಟರೆ ಹೊರಗೇನೆ ಕಾಣಿಸ್ಕೊಂಡಿರಲಿಲ್ಲ. ಮೊನ್ನೆ ಖಾಮೆನೇಯಿ ಸಮಾವೇಶ ಮಾಡಿ ಭಾಷಣ ಮಾಡಿದ್ರಲ್ಲ, ಅಲ್ಲೂ ಇರಲಿಲ್ಲ ಈತ. ಅಕ್ಟೋಬರ್ 6ನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಕ್ಕೆ ಇರಾನ್ ಕಮಾಂಡರ್ಗಳಿಗೆ ಪ್ರಶಸ್ತಿ ಕೊಡೋ ಕಾರ್ಯಕ್ರಮ ಇತ್ತು. ಅಲ್ಲೂ ಈತ ಈ ಖಾನಿ ಕಾಣಿಸ್ತಾ ಇರಲಿಲ್ಲ. ಬಹುಶಃ ಈತ ಸತ್ತೋಗಿರ್ಬೋದು ಅನ್ನೋ ಅಭಿಪ್ರಾಯ ಜೋರಾಯಿತು ಆಗ. ಆದರೆ ಮೊನ್ನೆ ಇರಾನ್ ಆಫೀಸರ್ ಒಬ್ಬರು ಕದ್ ಚೀಫ್ಗೆ ಏನೂ ಆಗಿಲ್ಲ, ಈತ ಜೀವಂತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಈ ವೇಳೆ ನಮ್ಮ ಸುಪ್ರೀಂ ಲೀಡರ್ ಖಾನಿಗೆ ಫತಾ ಮೆಡಲ್ ಅಂದರೆ ಸೇನೆಗೆ ಕೊಡೋ ಗೌರವ ಕೊಟ್ಟಿದ್ದಾರೆ ಅಂತ ಮಾಹಿತಿಯನ್ನು ಶೇರ್ ಮಾಡಿದ್ರು. ಇದು ವ್ಯಂಗ್ಯವಾಗಿ ಹೇಳಿದ್ದ? ಹಾಗಾದರೆ ಯಾವ ಗೌರವ ಕೊಟ್ಟಿರ್ಬೋದು? ಹಿಡಿದು ಒಳಗೆ ಹಾಕಿ ರುಬ್ತಾ ಇದ್ದಾರಾ ಅನ್ನೋ ಅನುಮಾನ ಈ ಕಾರಣ ಆಗ್ತಾ ಇದೆ. ಇರಾನ್ ಮೂಲಗಳಂತೂ ಹಲವು ಸ್ಫೋಟಕ ಮಾಹಿತಿಯನ್ನು ಶೇರ್ ಮಾಡ್ತಾ ಇವೆ. ಈತ ಮತ್ತು ಈತನ ಟೀಮ್ ಸದ್ಯ ಇಸ್ರೇಲ್ ಜೊತೆಗೆ ಕೈ ಜೋಡಿಸಿರೋ ಆರೋಪದಲ್ಲಿ ಇವ್ರನ್ನ ಹಿಡಿದಿಟ್ಟು ಇಂಟ್ರಾಗೇಷನ್ ಮಾಡಲಾಗ್ತಿದೆ ಅಂತ. ವಿಚಾರಣೆ ವೇಳೆ ಇಸ್ಮಾಯಿಲ್ ಖಾನಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು, ಆ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಮಿಡಲ್ ಈಸ್ಟ್ನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಆದರೆ ಇಸ್ಮಾಯಿಲ್ ಸ್ಥಿತಿಗತಿ ಈಗೇನು? ಜೀವಂತ ಇದಾನ ಅಥವಾ ಆತನನ್ನು ನೇತು ಹಾಕಿಬಿಡ್ತಾ ಇರಾನ್? ಇನ್ನೂ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆತನ ಮುಖವನ್ನೇ ಇನ್ನೂ ಕೂಡ ತೋರಿಸಿಲ್ಲ. ಆತನ ಕಂಡೀಷನ್ ಬಗ್ಗೆ ತೋರಿಸೋಕೆ ಹೇಳ್ಕೊಳ್ಳೋಕ್ಕೂ ಕೂಡ ದೊಡ್ಡ ಮುಜುಗರ ಅಲ್ವಾ? ತನ್ನ ಅತ್ಯಂತ ಪ್ರಬಲ ಪಡೆಯ ಕಮಾಂಡರ್ ಲೆವೆಲ್ಗೆ ಅಲ್ಲಿ ತನ್ನ ಕಡೆಯವ್ರನ್ನ ಕೂರಿಸೋ ಮಟ್ಟಿಗೆ ಇಸ್ರೇಲ್ ಬೆಳೆದ್ಬಿಟ್ಟಿದೆ ಅಂತ ಹೇಳಿದ್ರೆ ಅವಮಾನ ಅಲ್ವಾ? ಹಾಗಾಗಿ ಅದನ್ನು ರಿವೀಲ್ ಮಾಡ್ತಾ ಇಲ್ಲ ಅನ್ನೋ ವಿಶ್ಲೇಷಣೆ. ಬಟ್ ಇದೇನಾದರೂ ಹೌದು ಅಂತ ಆಗಿಬಿಟ್ರೆ ಇದಕ್ಕಿಂತ ದೊಡ್ಡ ಶಾಕ್ ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಇರಾನ್ಗೆ. ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೇಯಿ ಇನ್ಮೇಲೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋ ಆತಂಕ ಶುರುವಾಗುತ್ತೆ ಅವರಿಗೆ. ಯಾಕಂದರೆ ಆಲ್ರೆಡಿ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದ್ದಾರೆ, ನೀವು ಇರಾನ್ನವರು ಹೊಡಿತೀವಿ ನಿಮಗೆ ಅಂತ ಹಲವು ಹಿಟ್ ಲಿಸ್ಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಈಗ ಈ ರೀತಿ ಅಕ್ಕಪಕ್ಕ ಇರೋ ಪ್ರಮುಖ ಕಮಾಂಡರ್ಗಳೇ ಇಸ್ರೇಲ್ ಕಡೆಯವರು ಅಂತ ಆಗಿಬಿಟ್ರೆ ಹೇಗಾಗಬಹುದು ಒಂದು ದೇಶವನ್ನು ರೂಲ್ ಮಾಡ್ತಿರೋ ಸುಪ್ರೀಂ ಲೀಡರ್ಗೆ? ಕೆಲ ಮಾಹಿತಿ ಪ್ರಕಾರ ಹಿಜ್ಬುಲ್ಲಾ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇರಾನ್ನ ಅಧಿಕಾರಿಗಳೊಂದಿಗೆ ಮೊಸಾದ್ ಈಗ ಗಾಢ ಸಂಬಂಧ ಹೊಂದಿದೆಯಂತೆ. ರೆವಲ್ಯೂಷನರಿ ಗಾರ್ಡ್ ಕೋರ್ ಒಳಗೆ ಮೊಸಾದ್ ಪೂರ್ತಿ ನುಗ್ಗುಬಿಟ್ಟಿದೆ. ಅದರ ಬಗ್ಗೆ ನಾವು ಕ್ರಮ ತಗೋತಾ ಇದ್ದೀವಿ ಅಂತ ಇತ್ತೀಚೆಗೆ ಇರಾನ್ನ ಅಧಿಕಾರಿಯೊಬ್ಬರು ಹೇಳಿದರು. ಇರಾನ್ನ ಮಾಜಿ ಲೀಡರ್ 2005ರಿಂದ 2013 ತನಕ ಪ್ರೆಸಿಡೆಂಟ್ ಆಗಿದ್ದ ಮಹಮ್ಮದ್ ಅಹಮದಿನೇಜಾದ್ ಸಾಕಷ್ಟು ಜನಪ್ರಿಯರಿದ್ದರು ಇವರು. ಅವಾಗ ಇವರು ಕೂಡ ಇರಾನ್ನಲ್ಲಿ ಇಸ್ರೇಲ್ ವಿರುದ್ಧ ಕೆಲಸ ಮಾಡೋಕ್ಕೆ ಒಂದು ವಿಂಗೇ ಇದೆ. ಅದರಲ್ಲಿರೋ ಮುಖ್ಯಸ್ಥನೇ ಇಸ್ರೇಲ್ನ ಸ್ಪೈ ಆಗಿಬಿಟ್ಟಿದ್ದಾನೆ. ಅಣು ವಿಜ್ಞಾನಿಗಳ ಹತ್ಯೆ ಹಿಂದೆ, ಪ್ರಮುಖರ ಹತ್ಯೆ ಹಿಂದೆ ಅದೇ ವ್ಯಕ್ತಿ ಇರೋದು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಮಾಜಿ ಅಧ್ಯಕ್ಷ. ಸೊ ಅವ್ರು ಹೇಳಿದ್ದು ಇದೇ ಇಸ್ಮಾಯಿಲ್ ಬಗ್ಗೆನೇ ಅನ್ನೋದು ಈಗ ಮಾಡಲಾಗ್ತಿರೋ ವಿಶ್ಲೇಷಣೆ. ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಏನು ಅಂದರೆ ಈತ ಅಧಿಕಾರಕ್ಕೆ ಬಂದಲ್ಲಿಂದ ಇರಾನ್ ಸಿಕ್ಕಾಪಟ್ಟೆ ಇಸ್ರೇಲ್ ಕೈಯಿಂದ ಪೆಟ್ಟು ತಿಂತಾ ಇದೆ. 2020 ಜನವರಿಯಲ್ಲಿ ಕಾಸಿಂ ಸೊಲೈಮನಿ ಹತ್ಯೆ ಆಗಿತ್ತು. ಬಳಿಕ ಈ ಖಾನಿ ಅಧಿಕಾರಕ್ಕೆ ಬಂದ ಕೆಲವೇ ವಾರಗಳಲ್ಲಿ 2020 ಮೇ ತಿಂಗಳಲ್ಲಿ ಇಸ್ರೇಲ್ ಇರಾನ್ ಮೇಲೆ ಸೈಬರ್ ದಾಳಿ ಮಾಡ್ತು, ಅವರ ಅಣು ಕೇಂದ್ರವನ್ನೇ ಹಾಳು ಮಾಡ್ತು. ಅದೇ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನ್ಯೂಕ್ಲಿಯರ್ ಮತ್ತು ಸಾಕಷ್ಟು ಸ್ಟ್ರಾಟಜಿಕ್ ಪ್ರೋಗ್ರಾಮ್ಗಳ ಮೇಲೆ ಸಾವಿರ ದಾಳಿಗಳಾದವು. ನವೆಂಬರ್ನಲ್ಲಿ ಇರಾನ್ ಅಣು ವಿಜ್ಞಾನಿ ಫಕ್ರಿ ಜಾದೆಯನ್ನು ಇಸ್ರೇಲ್ ನಡು ರೋಡಲ್ಲಿ ಹತ್ಯೆ ಮಾಡಿತು. ಇನ್ನು 2021ರಲ್ಲಿ ಇರಾನ್ನ ಸಾಕಷ್ಟು ಕಡೆ ಇಸ್ರೇಲ್ ಆರೋಪದ ದಾಳಿಗಳಾದವು. 2022ರಲ್ಲಿ ಇರಾನ್ನ ಶಸ್ತ್ರಾಗಾರಗಳ ಮೇಲೆ ದಾಳಿಯಾಗಿ 100 ಡ್ರೋನ್ಗಳು ಹಾಳಾದವು, ನಾಶ ಆದವು. ಅದೇ ವರ್ಷ IRGC ಬ್ರಿಗೇಡಿಯರ್ ಜನರಲ್ ಅಲಿಜಾನಿ ಅನ್ನೋದನ್ನು ಹತ್ಯೆ ಮಾಡಲಾಯಿತು. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಇಸ್ಮಾಯಿಲ್ ಖಾನಿ ಅಧಿಕಾರಕ್ಕೆ ಬಂದಲ್ಲಿಂದ ಇರಾನ್ ಮತ್ತು ರೆವಲ್ಯೂಷನರಿ ಗಾರ್ಡ್ ದೊಡ್ಡ ಪೆಟ್ಟನ್ನು ತಿಂತಾನೆ ಇವೆ. ಇರಾನ್ನ ಪ್ರಾಕ್ಸಿಗಳ ಮೇಲೂ ಕೂಡ ಇಸ್ರೇಲ್ ಯಶಸ್ವಿ ಕಾರ್ಯಾಚರಣೆ ಮಾಡಿದೆ. ಅದಕ್ಕೆಲ್ಲ ಈತನೇ ಹೆಲ್ಪ್ ಮಾಡಿದ್ನಾ? ಈ ಪ್ರಶ್ನೆಯನ್ನು ಈಗ ಕೇಳಲಾಗ್ತಾ ಇದೆ. ಆದರೆ ಈತನ ಬಂಧನವಂತೂ ಇರಾನ್ಗೆ ದೊಡ್ಡ ಭಯವನ್ನು ಹುಟ್ಟಿಸಿದೆ. ಈಗ ಆಲ್ರೆಡಿ ಇರಾನ್ನಲ್ಲಿ ಖಾಮೆನೇಯಿಗಳನ್ನು ಇಳಿಸ್ಬಿಟ್ಟು ಅಧಿಕಾರವನ್ನು ಬದಲಾಯಿಸ್ಬಿಡ್ತೀವಿ ಅಂತ ಇಸ್ರೇಲ್ ನೇರವಾಗಿ ಹೇಳ್ತಾನೆ ಇದೆ. ಅದಕ್ಕೆ ತಯಾರಿ ಅನ್ನೋ ರೀತಿಯಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ, ಇರಾನ್ ಜನರೇ, ನಿಮ್ಮನ್ನು ರೂಲ್ ಮಾಡ್ತಿರೋರೇ ಸರಿ ಇಲ್ಲ, ಖಾಮೆನೇಯಿಗಳೇ ಸರಿ ಇಲ್ಲ, ಅವ್ರನ್ನ ತೆಗೆದು ಆ ಕಡೆ ಬಿಸಾಕ್ಬಿಡ್ತೀವಿ, ಇರಾನ್ನ ಚೆನ್ನಾಗಿ ಮಾಡ್ತೀವಿ ಅಂತ ಇರಾನ್ ಜನರ ಹತ್ರ ನೇರವಾಗಿ ಇಸ್ರೇಲ್ ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಈ ಕಮಾಂಡರ್ಗಳ ಈ ಸ್ಪೈ ಆರೋಪ, ಇಸ್ರೇಲ್ನ ಸೇಡು, ಖಾಮೆನೇಯಿಯನ್ನು ಸುರಕ್ಷಿತ ಜಾಗಕ್ಕೆ ಕಳಿಸ್ತಿರೋದು, ಪದೇ ಜಾಗ ಚೇಂಜ್ ಮಾಡಿ, ಇದು ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಈಗ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೇಯಿ ಒಳಗೊಳಗೆ ನಡಗೋ ರೀತಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.